ಹಾಯ್. KCET ಎಕ್ಸಾಮ್ 2026 ಇದರ ಸಿಲೆಬಸ್ನಲ್ಲಿ ಒಂದು ಚೇಂಜಸ್ಸನ್ನು ಮಾಡಿ ಈ ಹಿಂದೆನೇ ಅನೌನ್ಸ್ ಮಾಡಿದ್ರು. ಈಗ ಅದಕ್ಕೆ ಸಂಬಂಧಿಸಿದ ಅಫಿಷಿಯಲ್ ನೋಟಿಫಿಕೇಶನನ್ನು ಹಾಗೆ ನಿಮಗೆ ಬೇಕಾಗಿರುವಂತಹ ಎಲ್ಲ ಡೀಟೇಲ್ಸನ್ನು KA ನೀಡಿದ್ದಾರೆ. ಅದನ್ನೇ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ವಿಷಯ ಅಂತ ಹೇಳಿದ್ರೆ ಸಿಲೆಬಸ್ ಏನಿದೆ KCET ಎಕ್ಸಾಮ್ 2026 ಇದರ ಸಿಲೆಬಸ್ನಲ್ಲಿ ಚೇಂಜಸ್ಸನ್ನು ಮಾಡಿದ್ರು. ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಅದೇ ಪ್ರಾಕ್ಟಿಕಲ್ ಸಿಲೆಬಸ್ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡಿದ್ರು ಸಿಲೆಬಸ್ನಲ್ಲಿ. ಓಕೆ, ಈಗ ಸಿಲೆಬಸ್ ಏನಿದೆ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್. ಸೊ ಸಿಲೆಬಸನ್ನು ರಿಲೀಸ್ ಮಾಡಿದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಬಯಾಲಜಿ ಈ ಎಲ್ಲ ಸಬ್ಜೆಕ್ಟ್ಗಳ ಜೊತೆಗೆ ಮ್ಯಾಥಮೆಟಿಕ್ಸ್ ಏನಿದೆ ಅದರ ಸಿಲೆಬಸನ್ನು ಕೂಡ ರಿಲೀಸ್ ಮಾಡಿದೆ. ಜನರಲ್ ಆಗಿ ಹೇಳೋದಾದ್ರೆ ಎಲ್ಲ ಸಬ್ಜೆಕ್ಟ್ಗಳ ಸಿಲೆಬಸನ್ನು ರಿಲೀಸ್ ಮಾಡಿದರೆ ಇದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಬಯಾಲಜಿ ಸಿಲೆಬಸ್ ಏನಿದೆ ಅದರಲ್ಲಿ ಚೇಂಜಸ್ ಆಗಿದೆ KCET ಎಕ್ಸಾಮ್ ಸಿಲೆಬಸ್ನಲ್ಲಿ. ಯಾಕೆ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಏನಿದೆ ಅದರ ಸಿಲೆಬಸನ್ನು ಈ ವರ್ಷದಿಂದ ಆ್ಯಡ್ ಮಾಡಿದ್ದಾರೆ. ಸೊ ಆ ಸಿಲೆಬಸನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅದನ್ನು ನಿಮಗೆ ಹೇಳೋದಾದ್ರೆ KA ಅಫಿಷಿಯಲ್ ವೆಬ್ಸೈಟ್ ಏನಿದೆ, ನೀವು KCET ಅಪ್ಲಿಕೇಶನ್ ಹಾಕೋದಕ್ಕೆ ಯೂಸ್ ಮಾಡಿದಂತಹ ವೆಬ್ಸೈಟ್, ಅದನ್ನು ವಿಸಿಟ್ ಮಾಡಿ. ವಿಸಿಟ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮೇಲ್ಗಡೆ 3 ಡಾಟ್ಸ್ ಇದಾವೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ UGCET 2026 ಅಂತ ಆಪ್ಷನ್ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ KCET ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ ಸ್ಕ್ರೀನ್ ಮೇಲೆ ಇದೆ. ಅಲ್ಲಿ UGCET ಪಠ್ಯಕ್ರಮ ಅಂತ ಏನಿದೆ, ಪಠ್ಯಕ್ರಮ ಅಂತ ಹೇಳಿದ್ರೆ ಸಿಲೆಬಸ್. ಸೊ ಅದನ್ನು ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಈಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಎಲ್ಲ ಸಬ್ಜೆಕ್ಟ್ಗಳ ಸಿಲೆಬಸ್ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಬಾಕಿ ಸಿಲೆಬಸ್ ಏನಿದೆ, ಈಗ ಫಿಸಿಕ್ಸ್ ಆಗಿರಬಹುದು, ಕೆಮಿಸ್ಟ್ರಿ ಆಗಿರಬಹುದು, ಬಯಾಲಜಿ, ಸೊ ಈ ಎಲ್ಲ ಸಬ್ಜೆಕ್ಟ್ಗಳ ಸಿಲೆಬಸ್ ಏನಿದೆ ಅದರಲ್ಲಿ ನೀವು ಥಿಯರಿಲಿ ಏನು ಸ್ಟಡಿ ಮಾಡಿದರೆ, ಫಸ್ಟ್ PUC ಹಾಗೆ ಸೆಕೆಂಡ್ PUC ಏನು ಸ್ಟಡಿ ಮಾಡಿದರೆ ಅದೆಲ್ಲ ಸಿಲೆಬಸ್ ಇರುತ್ತೆ. ಚೇಂಜಸ್ ಎಲ್ಲ ಆಗಿದೆ ಅಂತ ಹೇಳಿದ್ರೆ ಈ ಪ್ರಾಕ್ಟಿಕಲ್ ಸಿಲೆಬಸ್ನಲ್ಲಿ. ಸೊ ಆ ಸಿಲೆಬಸನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟಿಕಲ್ ಸಿಲೆಬಸನ್ನು ಮೇನ್ ಆಗಿ ಚೆಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಬಾಕಿ ಕೂಡ ಏನೇನಿದ್ದಾವೆ ಸಿಲೆಬಸ್ಸಲ್ಲಿ ಅದನ್ನು ಚೆಕ್ ಮಾಡಿ. ನಂತರ ಒಂದು ವಿಷಯ ನಿಮಗೆ ಹೇಳೋದಾದ್ರೆ KCET ಎಕ್ಸಾಮಲ್ಲಿ ಸೆಕೆಂಡ್ PUC ಸಿಲೆಬಸ್ ಏನಿದೆ ಅದರ ವೇಟೇಜ್ ಜಾಸ್ತಿ ಇರುತ್ತೆ ಫಸ್ಟ್ PUCಗೆ ಕಂಪೇರ್ ಮಾಡಿದರೆ. ಅದಕ್ಕೋಸ್ಕರ ನೀವು ಮೊದಲಿಗೆ ಸೆಕೆಂಡ್ PUC ಸಿಲೆಬಸನ್ನು ಪರ್ಫೆಕ್ಟ್ ಮಾಡಿಕೊಂಡು ಅದರ ನಂತರ ಏನು ಮಾಡ್ತೀರಾ, ಫಸ್ಟ್ PUC ಸಿಲೆಬಸನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಏನಾದರೂ ಡೌಟ್ ಇದೆಯಾ, ನಾವು ಸಾಲ್ವ್ ಮಾಡ್ತೀವಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಡೌಟ್ಸನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋ ಸಿಗೋಣ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.